ಹಾಯ್ ಫ್ರೆಂಡ್ಸ್, ಏನಪ್ಪ ಅಂದರೆ ಇವತ್ತು ನಮ್ಮ ಕಡೆ ಅಂತೂ ಫುಲ್ಲು ವೆದರ್ ಚಿಲ್ಲಾಗೈತೆ. ತೋರಿಸಿ ನೋಡಿ ಎಷ್ಟು ಚೆನ್ನಾಗೈತೆ ಅಂತ. ನನಗಂತೂ ಬಿಸಿಲಲ್ಲಿ ಸಾಕಾಗೋಗಿತ್ತು. ಬಿಸಿಲು ನೋಡಿ 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 ತಡ್ಕೊಳಕ್ಕಾಯ್ತಿರ್ಲಿಲ್ಲ. ಇವತ್ತಂತೂ ವೆದರ್ ಈ ಥರ ಇರೋದು ನೋಡಿ ಆರಾಮ್ ಅನಿಸ್ತೈತೆ. ನೋಡಿ ನಿಮಗೂ ತೋರಿಸ್ತೀನಿ ವೆದರ್ ಎಷ್ಟು ಚೆನ್ನಾಗೈತೆ ಇಲ್ಲಿ ಅಂತ. ನನ್ನ ಮಗ ಕೆಳಗಡೆ ಒಂದು ಫ್ರೆಂಡ್ ಜೊತೆ ಹೋಗಿ ಆಟ ಆಡ್ತಿದ್ದಾನೆ. ತಂಪಾಗೈತೆ ವೆದರ್ ಮಾತ್ರ. ಅಪ್ಪ ಈ ಥರನೇ ಇದ್ಬಿಟ್ರೆ ಡೈಲಿ ಎಷ್ಟು ಚೆನ್ನಾಗಿರುತ್ತಲ್ವಾ. ನಿಮ್ಮ ಕಡೆನೂ ಮಳೆ ಬರ್ತೈತೆ, ಈ ಕಡೆ ಫುಲ್ ಗುಡುಗ್ತೈತೆ. ನಮ್ಮ ಕಡೆ ಅಂತೂ ಮಳೆ ಬರುತ್ತೆ ಅನಿಸುತ್ತೆ. ಆಲ್ಮೋಸ್ಟ್ ಮಳೆ ಬರೋ ಸೂಚನೆನೇ. ನಿಮ್ಮ ಕಡೆ ಏನಾದ್ರು ಮಳೆ ಬರ್ತೈತಾ ಏನು ಅಂತ ಹೇಳಿ. ತಂಪ ಗಾಳಿ ಬೀಸ್ತೈತೆ. ಇದೇ ವೆದರ್ಗೆ ಮಾವಿನಕಾಯಿ ಐತೆ, ಕಟ್ ಮಾಡ್ತೀನಿ ನಿಮ್ಮ ಕಡೆ. ತುಂಬ ಚೆನ್ನಾಗೈತಲ್ಲ ವೆದರು, ಹಾಗಾಗಿ ಮಾವಿನಕಾಯಿನ ಹಾಕ್ತೀನಿ ನಾನು. ಮಾವಿನಕಾಯಿ ಕಟ್ ಮಾಡೋಣ. ನಮ್ಮತ್ತೆ ಊರಿಂದ ಮಾವಿನಕಾಯಿ ಕೊಟ್ಟು ಕಳಿಸಿದ್ರು, ಅದನ್ನು ಕಟ್ ಮಾಡೋಣ ಬನ್ನಿ ತಿನ್ನೋಣ. ಹೆಂಗೆ ಗೊತ್ತಾ, ಇದು ಹುಳಿ ಐತೆ ಅಂತ ಅನಿಸುತ್ತೆ ಅಷ್ಟೇ, ಆದರೆ ಇದು ಹುಳಿ ಇಲ್ಲ, ಸ್ವೀಟಾಗಿರುತ್ತೆ, ಸಖತ್ತಾಗಿರುತ್ತೆ ತಿನ್ನೋದಕ್ಕಂತ. ಕಟ್ ಮಾಡ್ಕೊಂಡು ತಿನ್ನೋಣ. ಮಳೆ ಬರ್ತಿರೋದು ಕೊತ್ಕು ಮಾವಿನಕಾಯಿ, ಕಾಫಿ, ಟೀ ಎಲ್ಲ ಸಖತ್ತಾಗಿರುತ್ತೆ ತಿನ್ನೋದಕ್ಕೆ. ಆ್ಯಕ್ಚುಲಿ ಇದು ಉಪ್ಪು ಖಾರ ಏನೂ ಬೇಕಾಗಿರೋ ಅವಶ್ಯಕತೆನೇ ಇಲ್ಲ ಈ ಮಾವಿನಕಾಯಿಗೆ ತಿನ್ನೋದಕ್ಕೆ. ಹಂಗೆ ಬರೀದೇ ತಿನ್ಕೋಬೋದು. ಅನ್ಕೋತಿದ್ದಂಗೆ ಮಳೆ ಸ್ಟಾರ್ಟೇ ಆಗೋಯ್ತು. ಇವಾಗ ಬರ್ತೈತೆ ಮಳೆ. ಚೆನ್ನಾಗಿ ಅನಿಸುತ್ತೆ. ಈ ಮಳೆ ಬರುವಾಗ ಮಣ್ಣಿನ ಸ್ಮೆಲ್ ಐತಲ್ಲ, ಅದಂತೂ ಸಖತ್ತಾಗಿರುತ್ತೆ ಸ್ಮೆಲ್ ಮಾಡೋದಕ್ಕಂತೂ. ನಿಮಗೂ ಯಾರಿಗಾದ್ರೂ ಇಷ್ಟನೇ ಹಿಂಗೆ ಮಣ್ಣದು ಸ್ಮೆಲ್ ತಗೊಳಕ್ಕೆ? ನನಗಂತೂ ಸಖತ್ ಇಷ್ಟ. ಮಳೆ ಬರೋನಾಗಂತೂ ಆಚೆ ಬಂದು ನಿಂತ್ಕೊಬಿಡ್ತೀನಿ. ಆ ಬಿಸಿಲಿಗೆ ಕಾದಿರುತ್ತಲ್ಲ ಮಣ್ಣು, ಅದ್ರ ಮೇಲೆ ಮಳೆ ಹನಿ ಬಿದ್ದಾಗ ಎಷ್ಟು ಗಮ್ಮಂತ ಇರುತ್ತೆ ಅಂದರೆ. ಮಾವಿನಕಾಯಿನೂ ಕಟ್ ಮಾಡ್ಕೊಬಂದಿದ್ದೀನಿ ತಿನ್ನಲ್ಲ ಅಂತ ಹೇಳಿ. ಏನ್ ಗೊತ್ತಾ, ಆಚೆ ಮಳೆ ಬರ್ತೈತಲ್ಲ, ಚಳಿಗೆ ಏನಾದ್ರೂ ತಿನ್ಬೇಕು ಅನಿಸ್ತೈತೆ. ಅದಕ್ಕೆ ಅಂತ ಹೇಳಿ ಕ್ವಿಕ್ಕಾಗಿ ಒಂದು ಚಾಟ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ತುಂಬಾ ಟೈಮ್ ತಗೊಂಡ್ ಮಾಡೋ ಅಂಥದ್ದೇನು ಮಾಡ್ತಿಲ್ಲ, ಯಾಕೆಂದ್ರೆ ಅಷ್ಟೊಂದು ಟೈಮ್ ಇಲ್ಲ ಮಾಡೋದಕ್ಕೆ. ಏನು ತಿನ್ಬೇಕು ಅನಿಸ್ತೈತಲ್ಲ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಏನ್ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಎಣ್ಣೆ ಕಾಯೋದಿಕ್ಬಿಟ್ಟಿದ್ದೀನಿ, ಸ್ವಲ್ಪ ಬಿಸಿ ಆಗಲಿ. ಆ್ಯಕ್ಚುಲಿ ಇದು ಉದ್ದಿನ ಹಪ್ಪಳ. ನೀವು ಅಕ್ಕಿ ಹಪ್ಪಳದಲ್ಲಿ ಮಾಡ್ಕೊಂಡ್ರೆ ಇದು ತುಂಬ ಚೆನ್ನಾಗಿ ಅನಿಸುತ್ತೆ ಟೇಸ್ಟು. ನಾನು ಉದ್ದಿನ ಹಪ್ಪಳ ಇತ್ತು, ಅಕ್ಕಿ ಹಪ್ಪಳ ಖಾಲಿ ಆಗಿತ್ತು ಅಂತೇಳಿ ಉದ್ದಿನ ಹಪ್ಪಳದಲ್ಲಿ ಮಾಡ್ಕೊತಿದ್ದೀನಿ. ಏನು ಸಖತ್ತಾಗಿರುತ್ತೆ ಗೊತ್ತಾ. ಆ್ಯಕ್ಚುಲಿ ಇದು ನನಗೆ ಕಂಡಿಟ್ಕೊಂಡಿರೋದು ಅಂಥದ್ದು ಮಾಡೋದನ್ನ. ಏನು ಡಿಸೈನ್ ಆಗಿ ಹಪ್ಪಳ ಆಗೋಂದ್ರೆ ಮಧ್ಯದಲ್ಲೆಲ್ಲ ಹೋಲ್ಸಿ ಆಗೈತೆ, ಆ ಥರ ಆಗೈತೆ ಹಪ್ಪಳ ಎಲ್ಲ. ಇಷ್ಟು ಹಪ್ಪಳ ತಗೊಂಡಿದ್ದೀನಿ. ನನಗೂ, ನನ್ನ ಮಗ ಮತ್ತು ನಮ್ಮ ಹಸ್ಬೆಂಡ್ ಕೂಡ ಇದ್ದಾರೆ. ಸೊ ಹಂಗಾಗಿ ಇಷ್ಟು ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ಸ್ವಲ್ಪ ಎಲ್ಲ ತಿಂದರೆ ತಿಂದಾಗ ಅನ್ಸಲ್ಲ, ತಿಂದರೆ ಮನ್ಸಿಗೆ ತೃಪ್ತಿ ಆಗಂಗೆ ತಿನ್ಬೇಕಲ್ಲ. ಇಷ್ಟು ಮಾಡ್ಕೊಂಡಿದ್ದೀನಿ. ತಿಂದಮೇಲೆ ಮನ್ಸಿಗೆ ತೃಪ್ತಿ ಆಗಬೇಕು, ಅಲ್ಲಿವರೆಗೂ ತಿನ್ಬೇಕು. ನನ್ನ ಪಾಲಿಸಿ ಅದು. ದಪ್ಪನಾರ ಆಗಲಿ ಸಣ್ಣನಾರ ಆಗಲಿ ಮನಸ್ಸಿಗೆ ಆರಾಮ ಅನ್ಸ್ಬೇಕೇನಿದ್ರೆ ಒಂದೇ ಲೈಫಲ್ಲಿ ಇರೋದು. ತಿಂದು ಚೆನ್ನಾಗಿರ್ಬೇಕು. ಬನ್ನಿ ಮಾಡೋಣ.
ಚಿಲ್ ನಾನೇನು ಸಪ್ರೇಟಾಗಿ ಎಲ್ಲ ಎತ್ತಿಟ್ಕೊಂಡಿಲ್ಲ. ಒಂದು ಕಡೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಕ್ಯಾರೆಟು ಮತ್ತು ಮಾವಿನಕಾಯಿ ಇತ್ತಲ್ಲ ಅದು ಮಾವಿನಕಾಯಿ ಮತ್ತು ಟೊಮೆಟೊ, ಸ್ವಲ್ಪ ಖಾರದ ಪುಡಿ ಮತ್ತು ಉಪ್ಪಿನ ಪುಡಿ ಅಷ್ಟೇ ಮಾಡೋದನ್ನ ಬನ್ನಿ ಇವಾಗ ತೋರಿಸ್ತೀನಿ. ಇಟ್ಕೊಂಡಿದ್ದೀನಿ. ಸ್ವಲ್ಪ ಕ್ಯಾರೆಟ್ ಹಾಕೋಣ ಇದ್ರ ಮೇಲೆ. ಎಲ್ಲಾನು ಸ್ವಲ್ಪ ಹಾಕಬೇಕು. ಮೇಲ್ಗಡೆ ಸ್ವಲ್ಪ ಕ್ಯಾರೆಟು ಮತ್ತು ಟೊಮೆಟೊ ಹಾಕ್ತಿದ್ದೀನಿ ಇವಾಗ ನಾನಂತೂ. ಸ್ವಲ್ಪ ಟೊಮೆಟೊ ಕಡಿಮೆನೇ ತೊಗೊಂಡಿದ್ದೀನಿ, ಏಕೆಂತಂದರೆ ಮಾವಿನಕಾಯಿ ಐತಲ್ಲ ಹುಳಿ ಸರಿಯಾಗುತ್ತೆ. ಇವಾಗ ಮಾವಿನಕಾಯಿ ತುರಿ ಹಾಕ್ತಿದ್ದೀನಿ. ಮತ್ತು ಈರುಳ್ಳಿ ಹಾಕ್ತಿದ್ದೀನಿ. ಮತ್ತೆ ಸಾಲ್ಟ್ ಹಾಕ್ತಾ ಇದ್ದೀನಿ. ಇದ್ರ ಮೇಲೆ ಸ್ವಲ್ಪ ಖಾರದ ಪುಡಿ, ಇಷ್ಟೇ. ಟೇಸ್ಟ್ ಮಾಡೋಣ ಬನ್ನಿ ಇವಾಗ. ಏನು ಗೊತ್ತಾ, ಈ ಮಕ್ಳಿಗೆ 2 ಮಕ್ಳಿದ್ರೆ ಏನು ಅಂತಂದರೆ, ನಾವು ಆಟ ಆಡಿಸಿ ಅಂದಾಗ ಮಕ್ಳನ್ನ ಆಟ ಆಡ್ಸಲ್ಲ, ಅವು ಬಂದು ದೊಡ್ಡವು ಅಥವಾ ಸುಮ್ಮನೆ ಇರ್ತಾವಲ್ಲ ಆ ಟೈಮಿಗೆ ಬಂದು ಆಟ ಆಡ್ಸಕ್ಕೆ ಬರೋದು. ಎಳ್ಳನಾಗ ಆಟ ಆಡ್ಸು ಏನಾದ್ರು ಗಿಲ್ಕಿ ಹಿಡ್ಕೊಂಡು ಅಂತಂದರೆ ಅದಾಗಲ್ಲ. ಅವಾಗ ಅಯ್ಯೋ ಅಮ್ಮ ನಾನು ಟಿ ವಿ ನೋಡಬೇಕು, ನಾನು ಆಟ ಆಡಕ್ಕೆ ಹೋಗ್ಬೇಕು, ನಾನು ಆಟ ಆಡಬಾರ್ದಾ ಅಂತ ಹೇಳ್ತಾನೆ. ಅವಳು ಸುಮ್ಮನೆ ಮಲಗಿದಾಗ ಕಿಟ್ಲೆ ಮಾಡಕ್ಕೆ ಹೋಯ್ತಾನೆ. ಟೇಸ್ಟ್ ಮಾಡಿ ನೋಡೋಣ ಬನ್ನಿ ಇವಾಗ. ನನ್ನ ಮಗ ನಾನು ತಿಂದು ಹೇಳ್ತೀನಿ ಮತ್ತೆ ಮುಂದೆ ಕೂತವನೇ ವಿಡಿಯೋ ಮಾಡೋಣ ಅಂತ ಹೇಳಿ. ಚೆನ್ನಾಗೈತೆ ಮಗ್ನು? ಸೂಪರಾ? ಬಾಯ್ ಬಿಟ್ಟು ಹೇಳು. ಸೂಪರ. ಹುಳಿ ಖಾರ ಮಸ್ತಾಗೈತೆ ಗಾಯ್ಸ್, ಸೂಪರ್. ನೀವು ಒಂದ್ಸರಿ ಟ್ರೈ ಮಾಡಿ ನೋಡ್ತೀನಿ ಮಾಡ್ಕೊಂಡು, ಸಖತ್ತಾಗಿರುತ್ತೆ. ಖಾರ ಅವನಿಗೆ ಖಾರ ಆಗ್ತೈತೆ. ನೀರು ಕುಡಿ. ಇಲ್ಲ ಓಕೆ ಗೈಸ್, ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು, ಬಾಯ್.